36th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. Find the zeros of the quadratic polynomial. ಓಕೆ, ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಅದರ zeros ಕಂಡಿಡ್ಬೇಕು. zeros ಅಂದ್ರೆ ನಥಿಂಗ್ ಬಟ್ ಸೊಲ್ಯೂಷನ್ ಕಂಡಿಡ್ಬೇಕು. ಓಕೆ, ಆಮೇಲೆ ಏನು ಅಂಡ್ ವೆರಿಫೈ ದ ರಿಲೇಶನ್ಶಿಪ್, ವೆರಿಫೈ ಕೂಡ ಮಾಡ್ಬೇಕು. ಈಗ ಫಸ್ಟ್ ಏನ್ ಮಾಡೋಣ, ಇದ್ರ ಜೀರೋ ಕಂಡಿಡಿಯೋಣ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಪಾಲಿನಾಮಿಯಲ್ x² ಪ್ಲಸ್ 7x ಪ್ಲಸ್ 10 ಅಂತ ಕೊಟ್ಟಿದ್ದಾರೆ. ಓಕೆ, ಇದ್ರ ಜೀರೋಸ್ ಕಂಡಿಡ್ಬೇಕಂದ್ರೆ ಫಸ್ಟ್ ಇದನ್ನ ಈಕ್ವಲ್ ಟು 0 ಅಂತ ತಗೋಬೇಕು. ಓಕೆ, ಆಮೇಲೆ ಈಗ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ನ ಪ್ರಾಡಕ್ಟ್ ಅಂತ ತಗೋಬೇಕು, ಮಿಡಲ್ ನಂಬರ್ ನ ಸಮ್ ಅಂತ ತಗೋಬೇಕು. ಓಕೆ, ಇಲ್ಲಿ ರಫ್ ಕಾಲಮ್ ಬರಿತೀನಿ. ಪ್ರಾಡಕ್ಟ್ ಏನು, ಫಸ್ಟ್ ನಂಬರ್ ಥರ್ಡ್ ನಂಬರ್ ಮಲ್ಟಿಪ್ಲೈ ಮಾಡೋ. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ x² ಇಂಟು 10. ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಪ್ಲಸ್ ಇಂಟು ಪ್ಲಸ್ ಪ್ಲಸ್ 10 ಇಂಟು x², 10x². ಈಗ ಸಮ್ ಏನಿದೆ, ಸಮ್ ಬಂದ್ಬಿಟ್ಟು ಪ್ಲಸ್ 7x ಇದೆ. ಓಕೆ, ಈಗ ನೀವು ನೋಡಿದ್ರೆ ಪ್ರಾಡಕ್ಟ್ ಬಂದ್ಬಿಟ್ಟು ಏನಿದೆ, ಪ್ಲಸ್ 10 ಇದೆ. ಅಂದ್ರೆ ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಎರಡ್ ನಂಬರ್ ಫೈಂಡ್ ಔಟ್ ಮಾಡ್ಬೇಕು. ಮಲ್ಟಿಪ್ಲೈ ಮಾಡಿದ್ರೆ 10 ಬರ್ಬೇಕು, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬರ್ಬೇಕು. ಈಗ ನೀವು ನೋಡಿದ್ರೆ 2 5 ಎಷ್ಟು, 2 5 10. ಓಕೆ, 2 ಪ್ಲಸ್ 5 ಎಷ್ಟು, 7. ಸೊ ಎರಡ್ ನಂಬರ್ ಗೊತ್ತಾಯ್ತು. ಸೊ ಇಲ್ಲೇನ್ ಬರಿತೀನಿ, 2x 5x ಅಂತ ಬರಿತೀನಿ. ಈಗ ಸಮ್ ಇರೋ ಸೈನ್ ನ ದೊಡ್ಡ ನಂಬರಿಗೆ ಕೊಟ್ಬಿಡ್ರಿ. ಓಕೆ, ಆಮೇಲೆ ಈ ಪ್ರಾಡಕ್ಟ್ ನೋಡ್ರಿ, ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಬರ್ಬೇಕು. ಪ್ಲಸ್ ಇಂಟು ಇಲ್ಲಿ ಪ್ಲಸ್ ಇದ್ರೆ ತಾನೇ ಪ್ಲಸ್ ಆಗೋದು. ಈಗ ಮಲ್ಟಿಪ್ಲೈ ಮಾಡ್ರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 2 10, x ಇಂಟು x x² ಅಂತ ಗೊತ್ತಾಯ್ತು. ಸೊ ಈಗ ಇವೆರಡು ಆಡ್ ಮಾಡಿದ್ರೆ ಪ್ಲಸ್ 5x ಪ್ಲಸ್ 2x ಏನಾಗುತ್ತೆ, ಪ್ಲಸ್ 7x ಬರುತ್ತೆ. ಸೊ ಈಗ ನಾವೇನ್ ಮಾಡ್ಬೇಕು, ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರಿಬೇಕು. ಓಕೆ, ಈ ಮಿಡಲ್ ನಂಬರ್ ಮಾತ್ರ ಏನ್ ಬರಿಬೇಕು ನಾವು, ಪ್ಲಸ್ 2x ಪ್ಲಸ್ 5x ಅಂತ ಬರಿಬೇಕು. ಆಮೇಲೆ ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರಿಬೇಕು, ಇಸ್ ಈಕ್ವಲ್ ಟು 0. ಈಗ ಇವ್ರಿಬ್ರಲ್ ಕಾಮನ್ ತೆಗಿಬೇಕು. ಈಗ ಇವ್ರಿಬ್ರಲ್ ಕಾಮನ್ ಏನಿದೆ, x ಕಾಮನ್ ಇದೆ. ಏನ್ ಉಳಿಯುತ್ತೆ ಇಲ್ಲಿ, x ಪ್ಲಸ್ 2 ಉಳಿಯುತ್ತೆ. ಇಲ್ಲಿ x ಪ್ಲಸ್ 2 ಬಂದಿದೆ ಅಂದ್ರೆ ಕಂಪಲ್ಸರಿ ಇಲ್ಲಿ x ಪ್ಲಸ್ 2ನೇ ಬರ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ಓಕೆ, ನನಗೆ ಇಲ್ಲಿ ಮಲ್ಟಿಪ್ಲೈ ಇಲ್ಲಿ ಏನ್ ಬರ್ಬೇಕು, 5x ಬರ್ಬೇಕು. ಸೊ ಈ x ನ ನಾನು ಎದರಿಂದ ಮಲ್ಟಿಪ್ಲೈ ಮಾಡ್ಬೇಕು, x ನ ನಾನು ಪ್ಲಸ್ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5x ಬರುತ್ತೆ. ನೋಡ್ರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ x ಇಂಟು 5 ಏನಾಗುತ್ತೆ, 5x ಆಗುತ್ತೆ. ಓಕೆ, ಈಗ ನೀವು ಕರೆಕ್ಟ್ ಬಂದಿದೆ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ರಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಇಂಟು x 5x ಇದೆ. ಆಮೇಲೆ ಮತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಆಮೇಲೆ 5 2 10. ಸೊ ಈಗ ನೀವು ಮಾಡಿರೋದು ಕರೆಕ್ಟ್ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಇಸ್ ಈಕ್ವಲ್ ಟು 0 ನೀವು ನೋಡಿದ್ರೆ ಓಕೆ, ಈಗ ಇವ್ರಿಬ್ರಲ್ಲಿ ಕಾಮನ್ ತೆಗಿಬೇಕು. ಇವ್ರಿಬ್ರು ಕಾಮನ್ ಏನಿದೆ, x ಪ್ಲಸ್ 2 ಇದೆ. x ಪ್ಲಸ್ 2 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು, x ಉಳಿತು. ಓಕೆ, ಇಲ್ಲಿ x ಪ್ಲಸ್ 2 ಕಾಮನ್ ತೆಗೆದ್ರೆ ಪ್ಲಸ್ 5 ಉಳಿತು, ಈಕ್ವಲ್ ಟು 0. ಈಗ ನೀವೇ ನೋಡಿದ್ರೆ ಓಕೆ, ಆನ್ಸರ್ 0 ಬರ್ಬೇಕಂದ್ರೆ, ಎರಡ್ ನಂಬರ್ ಇದ್ದಾಗ ಆನ್ಸರ್ 0 ಬರ್ಬೇಕಂದ್ರೆ ಏನಿರ್ಬೇಕು, ಐದರ್ ಇವನಾದ್ರೂ 0 ಇರ್ಬೇಕು, ಇಲ್ಲ ಇವನಾದ್ರೂ 0 ಇರ್ಬೇಕು. ಹೌದಾ, ಆನ್ಸರ್ ಎರಡ್ ನಂಬರ್ ಇದ್ದಾಗ ಆನ್ಸರ್ 0 ಬರ್ಬೇಕಂದ್ರೆ ಈ ನಂಬರ್ ಆದ್ರೂ 0 ಇರ್ಬೇಕು, ಇಲ್ಲ ಈ ನಂಬರ್ ಆದ್ರೂ 0 ಇರ್ಬೇಕು. ಸೊ ನಾವ್ ಅದಕ್ಕೆ ಏನ್ ತಗೊಂತೀವಿ, ಒಂದು ಇವನಾದ್ರೂ 0 ಇರ್ಬೇಕು, x ಪ್ಲಸ್ 2 ಇಸ್ ಈಕ್ವಲ್ ಟು 0, ಆರ್ ಇಲ್ಲಾಂದ್ರೆ ಇವನಾದ್ರೂ 0 ಇರ್ಬೇಕು, x ಪ್ಲಸ್ 5 ಈಕ್ವಲ್ ಟು 0. ಸೊ ಈಗ ಏನಾಯ್ತು, ಪ್ಲಸ್ 2 ಹಾಕೊಂಡು ಹೋದ್ರೆ -2 ಆಯ್ತು. ಓಕೆ, ಆರ್ ಪ್ಲಸ್ 5 ಹಾಕೊಂಡು ಹೋದ್ರೆ -5 ಆಯ್ತು. ಓಕೆ, ಸೊ ಈಗ ನೀವು ನೋಡಿದ್ರೆ ನಾವು ಎರಡು zeros ಇವಾಗ ಫೈಂಡ್ ಮಾಡ್ತೀವಿ. ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಎರಡು ಆನ್ಸರ್ ಏನು, ಒಂದು ಬಂದ್ಬಿಟ್ಟು x ಇಸ್ ಈಕ್ವಲ್ ಟು -2, ಆರ್ ಇನ್ನೊಂದು ಆನ್ಸರ್ ಏನು, x ಈಕ್ವಲ್ ಟು -5. ಸೊ zeros ಫೈಂಡ್ ಮಾಡಿದ್ವಿ. ಓಕೆ, ಎರಡು zeros ಬರುತ್ತೆ, ಎರಡು zeros ಫೈಂಡ್ ಮಾಡಿದ್ವಿ. ಈಗ ನೆಕ್ಸ್ಟ್ ಏನಂತಿದ್ದಾನೆ, ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ zeros ಅಂಡ್ ಕೋಎಫಿಷಿಯಂಟ್. ಈಗ ವೆರಿಫೈ ಮಾಡ್ಬೇಕು. ಈಗ ನಮಗೆ ಕೊಟ್ರೆ ಈ ಕ್ವೆಶ್ಚನ್ ಏನು, x² ಪ್ಲಸ್ 7x ಪ್ಲಸ್ 10. ಓಕೆ, ಇದು ಯಾವ ಫಾರ್ಮ್ ಅಲ್ಲಿ ಇದೆ, ax² ಪ್ಲಸ್ bx ಪ್ಲಸ್ c ಫಾರ್ಮ್ ಅಲ್ಲಿ ಇದೆ. ಈಗ ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ a ವ್ಯಾಲ್ಯೂ ಏನಾಯ್ತು, 1 ಆಯ್ತು. b ವ್ಯಾಲ್ಯೂ ಏನಾಯ್ತು, 7 ಆಯ್ತು. c ವ್ಯಾಲ್ಯೂ ಏನಾಯ್ತು, 10 ಆಯ್ತು. ಓಕೆ, ಈಗ ವೆರಿಫೈ ಯಾವ ತರ ಮಾಡ್ಬೇಕು ನೋಡ್ರಿ. ವೆರಿಫೈ ಬಂದ್ಬಿಟ್ಟು ಫಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಸಮ್ ಆಫ್ ದ ಜೀರೋಸ್ ಫಾರ್ಮುಲಾ ಬಂದ್ಬಿಟ್ಟು ಓಕೆ
ಮೈನಸ್ ಬಿ ಬೈ ಎ. ಓಕೆ, ಇದು ಬಂದು ಸಮ್ ಆಫ್ ದ ಜೀರೋಸ್ ಫಾರ್ಮುಲಾ. ಈಗ ನೀವು ನೋಡಿದ್ರೆ ಸಮ್ ಆಫ್ ದ ಜೀರೋಸ್ ಅಂದ್ರೆ ಈಗ ಬಂದಿರೋ ಜೀರೋನ ಆಡ್ ಮಾಡ್ಬೇಕು. ಓಕೆ, -2 ಪ್ಲಸ್ ಓಕೆ ಇನ್ನೊಂದೇನು -5. ಓಕೆ, ಪ್ಲಸ್ ಪಕ್ಕಕ್ಕೆ ಮೈನಸ್ ಬರೀಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರೀಬೇಕು. ಇಸ್ ಈಕ್ವಲ್ ಟು ಮೈನಸ್ ಬಿ ವ್ಯಾಲ್ಯೂ ಏನಿದೆ 7 ಇದೆ, ಎ ವ್ಯಾಲ್ಯೂ ಏನಿದೆ 1 ಇದೆ. ಓಕೆ, ಈಗ ನೀವು ನೋಡಿದ್ರೆ -2 ಪ್ಲಸ್ ಇಂಟು ಮೈನಸ್ ಮೈನಸ್ -5 ಆಯ್ತು. ಇಸ್ ಈಕ್ವಲ್ ಟು -7/1 -7 ಆಗುತ್ತೆ. 2 ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆಡ್ ಮಾಡಬೇಕು, -7 ಆಗುತ್ತೆ. ಇಲ್ಲಿ ಕೂಡ -7 ಆಗುತ್ತೆ. ಸೊ ಸಮ್ ಆಫ್ ದ ಜೀರೋಸ್ ಫಾರ್ಮುಲಾ ವೆರಿಫೈ ಆಯ್ತು. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ವೆರಿಫೈ ಮಾಡಬೇಕು. ಆ ಫಾರ್ಮುಲಾ ಬಂದ್ಬಿಟ್ಟು ಪ್ರಾಡಕ್ಟ್ ಆಫ್ ಜೀರೋಸ್. ಓಕೆ, ಸೊ ಪ್ರಾಡಕ್ಟ್ ಆಫ್ ಜೀರೋಸ್ ಫಾರ್ಮುಲಾ ಬಂದ್ಬಿಟ್ಟು ಸಿ ಬೈ ಎ. ಓಕೆ, ಪ್ರಾಡಕ್ಟ್ ಆಫ್ ಜೀರೋಸ್ ಅಂದ್ರೆ ಬಂದಿರೋ ಜೀರೋಸ್ ನ ಮಲ್ಟಿಪ್ಲೈ ಮಾಡ್ಬೇಕು. -2 ಇಂಟು -5. ಓಕೆ, ಸಿ ವ್ಯಾಲ್ಯೂ ಏನಿದೆ, ಸಿ ವ್ಯಾಲ್ಯೂ 10 ಇದೆ. ಎ ವ್ಯಾಲ್ಯೂ ಏನಿದೆ, ಎ ವ್ಯಾಲ್ಯೂ 1 ಇದೆ. ಈಗ ನೀವು ನೋಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 5s are 10. ಓಕೆ, 10/1 10. ಸೊ ಇಲ್ಲಿ ಏನಿದೆ +10. ಸೊ ಇವರಿಬ್ರು ಈಕ್ವಲ್ ಬಂದ್ರು, ಇದು ಕೂಡ ವೆರಿಫೈ ಆಯ್ತು. ಓಕೆ, ಸೊ ಇದು ಬಂದ್ಬಿಟ್ಟು ಇದರ ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಮತ್ತೆ ಸೆಟ್ 2 ಎರಡೂ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಓಕೆ, ನಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಬಂದ್ಬಿಟ್ಟು ಓಕೆ ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ನೀವು ಸರ್ಚ್ ಮಾಡಿದ್ರೆ ಓಕೆ ಅವಾಗ ನನ್ನ ಚಾನಲ್ದು ಲೈಕ್ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಅಲ್ಲಿ ಬರುತ್ತೆ, ಅದನ್ನ ನೀವು ಫಾಲೋ ಮಾಡ್ರಿ. ಓಕೆ, ಇದು ನಿಮಗೆ ಲಿಂಕ್ ಗೊತ್ತಾಗಿಲ್ಲ ಅಂದ್ರೆ ಐದರ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಈ ಯೂಸರ್ ನೇಮ್ ಹೊಡೆದ ತಕ್ಷಣ ನಿಮಗೆ ಬರುತ್ತೆ, ಅಲ್ಲಾದ್ರೂ ಫಾಲೋ ಮಾಡ್ರಿ. ಓಕೆ, ಆಮೇಲೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಓಕೆ ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದೆಲ್ಲ ಲೈಕ್ ನಿಮಗೆ ಅದು ಅಲ್ಲೊಂದು ಲಿಂಕ್ ಕಳಿಸ್ತಾನೆ ಇರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಕಳ್ಸಕ್ ಬರೋದಿಲ್ಲ, ಬಟ್ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಕಳಿಸ್ಬೋದು. ಸೊ ದಟ್ ನಿಮ್ಗೆ ಹೆಂಗಂದ್ರೆ ಈಸಿಯಾಗಿ ಅಕ್ಸೆಸಿಬಿಲಿಟಿ ಇರುತ್ತೆ. ನೀವು ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ನೀವು ಆ ವಿಡಿಯೋನ ನೋಡ್ಬೋದು. ಯಾವ್ದಾದ್ರು ಹೊಸ ವಿಡಿಯೋ ಬಿಟ್ಟಿದಾರ ನಿಮ್ಗೆ ಅಪ್ಡೇಟ್ ಇರುತ್ತೆ. ನಿಮಗೆ ಯಾವಾಗ ನೋಡ್ಬೇಕನ್ಸುತ್ತೋ ಅವಾಗ ನೋಡ್ಬೋದು. ಓಕೆ, ಆಮೇಲೆ ನಿಮಗೆ ಆಲ್ ಕ್ವಶನ್ ಪೇಪರ್ ಮ್ಯಾಥ್ಸ್ ಮತ್ತೆ ಸೈನ್ಸ್ ಓಕೆ ಎಲ್ಲಾ ಕ್ವಶನ್ ಪೇಪರ್ ಅದ್ರಲ್ಲಿ ಹಾಕಿರ್ತೀನಿ. ಓಕೆ, ಅದನ್ನ ನೀವು ರೆಫರ್ ಮಾಡ್ಬೋದು. ಆಮೇಲೆ ಏನಾದ್ರೂ ಇಂಪಾರ್ಟೆಂಟ್ ಕ್ವಶನ್ ಇದ್ರೆ ಓಕೆ ಇಂಪಾರ್ಟೆಂಟ್ ಕ್ವಶನ್ ಇದ್ರೆ ಅದ್ರ PDF ಕೂಡ ಅದರಲ್ಲಿ ಹಾಕಿರ್ತೀನಿ. ಓಕೆ, ಸೊ ಅದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ನೀವು ಎರಡನ್ನ ಫಾಲೋ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ. ಓಕೆ, ಯಾಕಂದ್ರೆ ಎಲ್ಲ ಇಂಪಾರ್ಟೆಂಟ್ ಕಂಟೆಂಟ್ ಎಲ್ಲ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಸಿಗ್ತಾ ಇರುತ್ತೆ. ಇಲ್ಲಾಂದ್ರೆ ನೀವು ಯಾವಾಗಲೂ ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ರಿ, ನನ್ನ ಚಾನಲ್ ಪೇಜಿಗೆ ಹೋಗ್ಬಿಟ್ಟು ಓಕೆ ಸೊ ಅಲ್ಲಿ ಎಲ್ಲಾ ವಿಡಿಯೋಸ್ ನೋಡ್ಬೇಕಾಗತ್ತೆ. ಸೊ ಅದು ಬಹಳ ಟೈಮ್ ತಗೊಳುತ್ತೆ. ಇದಾದ್ರೆ ಲೈಕ್ ರೀಸೆಂಟ್ ಏನ್ ವಿಡಿಯೋ ಬಿಟ್ಟಿದಾರೆ ಅಂತ ನಿಮ್ಗೆ ಅಪ್ಡೇಟ್ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಎರಡು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.